ರಿಯಲಿ? ಹೌದು. ಮತ್ತೆ ಈಗ ಒಂದು ಕೆಲಸ ಮಾಡು, ನಿನ್ಗೆ ಇರೋಂಥ ನಿಯರ್ ಬೈ ಲೊಕೇಶನ್ ನಾನು ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡು, ನಾನು ಬರ್ತೀನಿ. ಸರಿ, ಓಕೆ, ಕಳಿಸಿ. ಓಕೆ, ಬಾಯ್. ಅರ್ಚನಾ, ನಾನು ಸಿಕ್ಕಾಪಟ್ಟೆ ಮೂಡ್ ಆಫ್ ಆಗ್ಬಿಟ್ಟಿದ್ದೆ ಗೊತ್ತಾ? ನೀವು ಹಾ, ನಾನೇನೋ ನಿಮ್ನ ಪರ್ಮನೆಂಟ್ ಆಗಿ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ತರ ಬಿಹೇವ್ ಮಾಡ್ತಿದ್ದೀರಂತೆ. ಊಟ ತಿಂಡಿ ಯಾವುದು ಸರಿಯಾಗಿ ಮಾಡ್ತಿಲ್ವಂತೆ. ಯಾಕೆ ಈ ತರ ಮಾಡ್ತಿದ್ದೀರಾ? ನೀನ್ ಈ ತರ ಕೇಳ್ತಾ ಇರೋದು ನನ್ನನ್ನು ಎಷ್ಟು ಎಮೋಷನಲ್ ಮಾಡ್ತಿದೆ ಗೊತ್ತಾ? ಏನ್ ಸುಶಾಂತ್, ನೀವ್ ಈ ತರ ಎಲ್ಲ ಮಾತಾಡ್ತೀರಾ? ಅಲ್ಲ, ಒಂದು ಚಿಕ್ಕ ವಿಷಯನ ಇಷ್ಟು ಕಾಂಪ್ಲಿಕೇಟ್ ಯಾಕೆ ಮಾಡ್ಕೋತಿದ್ದೀರಾ? ಇಲ್ಲ ಅರ್ಚನಾ, ನನ್ನ ನೀನ್ ಕೇರ್ ಮಾಡ್ತೀಯೋ ಇಲ್ವೋ, ನನ್ ಕಂಡ್ರೆ ನಿಂಗೆ ಇಷ್ಟ ಇದೆಯೋ ಇಲ್ವೋ ಅನ್ನೋದು ಒಂಥರ ಗಾಬರಿ ಮಾಡ್ಬಿಟ್ಟಿತ್ತು. ನನ್ನೊಳಗೆ ಒಂಥರ ಆತಂಕ ಹುಟ್ಬಿಟ್ಟಿದೆ. ಆತರ ಎಲ್ಲ ಏನೂ ಇಲ್ಲ ಸುಶಾಂತ್. ಸುಮ್ನೆ ಬೇಡದೇ ಇರೋ ವಿಚಾರಗಳನ್ನ ಮನ್ಸಕ್ ಹಾಕೊಂಡು ತಲೆ ಕೆಡ್ಸ್ಕೋಬೇಡಿ. ನೀನ್ ಈ ತರ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನನಗೆ ಈ ತರ ಧೈರ್ಯ ಕೊಟ್ರೆ ಸಾಕು. ಎಂಥ ಕಾಡಲ್ಲಿ ಕಣ್ ಕಟ್ಬಿಟ್ರು ಧೈರ್ಯವಾಗಿ ವಾಪಸ್ ಬಂದ್ಬಿಡ್ತೀನಿ. ಬರುತ್ತೆ ಬರ್ದೆ ಏನಾಗತ್ತೆ. ಸರಿ, ಈಗ ನನ್ಗೊಂದ್ ಚಿಕ್ಕ ಸಹಾಯ ಮಾಡ್ತೀರಾ? ಈಗಾಗ್ಲೇ ಅಣ್ಣ ಅದ್ಕೆ ಜ್ಯೋತಿಷ್ಯರ್ ವಿಷಯ ಹೇಳಿದಾರಲ್ಲ. ಹೆಚ್ಚು ಅಂದ್ರೆ ಒಂದು 10 ದಿವಸ ಅಷ್ಟೆ. 10 ದಿವಸ ನಾನು ಶಾಂತಿ ನಿವಾಸದ ಕಡೆ ಬರೋಕ್ಕಾಗಲ್ಲ. ಆದ್ರೆ ನೀವ್ ನನ್ನ ಯಾಕೆ ಏನು ಅಂತ ಯಾವ ಪ್ರಶ್ನೆನೂ ಕೇಳೋ ಹಾಗಿಲ್ಲ. ಇಲ್ಲಿ ನೋಡಿ, ನೀವ್ ನನ್ಗೋಸ್ಕರ ಇಷ್ಟು ಅಡ್ಜಸ್ಟ್ ಮಾಡ್ಕೊಳಲ್ವಾ? ನಿಜವಾಗ್ಲೂ ಅಡ್ಜಸ್ಟ್ ಮಾಡ್ಕೊಂತೀನಿ, ಆದ್ರೆ ನನಗೆ ಕರೆಕ್ಟ್ ರೀಸನ್ ಹೇಳು ಸಾಕು. ನಾನ್ ನಿಮ್ಗೆ ರೀಸನ್ ಹೇಳಿದ್ರೆ ಮಾತ್ರನಾ ನೀವ್ ಅಡ್ಜಸ್ಟ್ ಮಾಡ್ಕೊಳ್ಳೋದು? ಹಾ, ಇಲ್ಲ ಅಂದ್ರೆ ಇಲ್ವಾ? ಹಾಗಾದ್ರೆ ನನ್ ಮೇಲೆ ನಂಬಿಕೆ ಇಲ್ಲ ಬಿಡಿ ನಿಮ್ಗೆ. ಇದನ್ ಮಾತಾಡಕ್ ಇಲ್ಲಿ ಕರ್ದ? ಸುಶಾಂತ್, ಒಂದು 10 ದಿವಸ ನನ್ಗೆ ಟೈಮ್ ಬೇಕಾಗಿತ್ತು. ನಾನು ಅದನ್ನ ಕೇಳ್ತಾ ಇದ್ದೀನಿ ನಿಮ್ ಹತ್ರ ಅಷ್ಟೇ. ಅರ್ಚನಾ, ಇದೇ ತರ ನಾನ್ ನಿನ್ಗೆ ಕೇಳಿ ಯಾಕೆ ಏನು ಅಂತ ಪ್ರಶ್ನೆ ಕೇಳಬಾರ್ದು ಅಂತ ಹೇಳಿದಿದ್ರೆ ನಿನ್ಗೆ ಏನ್ ಅನಿಸ್ತಿತ್ತು ಹೇಳು? ಈಗ ನೀವ್ ಕೇಳ್ತಿದ್ದೀರಾ ಅಂತ ನಾನು ಇದನ್ನ ಹೇಳ್ತಿಲ್ಲ. ನಾನು ಹಂಗೆ ಕ್ಯಾಶುಯಲ್ ಆಗಿ ಒಂದು 10 ದಿವಸ ಟೈಮ್ ಬೇಕು ಅಂತ ಕೇಳ್ತಿದ್ದೀನಿ ಅಷ್ಟೇ. ನನಗೇನೋ ಕೆಲ್ಸ ಇದೆ, ಎಲ್ಲೋ ಹೋಗ್ತಿದ್ದೀನಿ, ನೀವ್ ಅದನ್ನ ಕೇಳ್ಬೇಡಿ ಅಂತ ಹೇಳಿದ್ರೆ ಅದು ನಮ್ಮಿಬ್ರು ಮಧ್ಯೆ ಇರೋ ನಂಬಿಕೆ ಅಷ್ಟೇ. ಆ ಸಲಿಗೆಯಿಂದನೇ ನಾನ್ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಷ್ಟೇ. ಸುಶಾಂತ್, ನಾವಿಬ್ರು ಗಂಡ ಹೆಂಡ್ತಿ ಅಲ್ವಾ ಸುಶಾಂತ್? ಒಬ್ರಿಗೊಬ್ರ ಮೇಲೆ ಇಬ್ರಿಗೂ ನಂಬಿಕೆ ಇರ್ಬೇಕಲ್ವಾ? ಒಬ್ರು ಇನ್ನೊಬ್ರ ಮೇಲೆ ಈ ತರ ಪರೀಕ್ಷೆ ಮಾಡ್ತಿದ್ರೆ ಏನ್ ಚೆನ್ನಾಗಿರುತ್ತೆ? ಲೈಫ್ ಅನ್ನೋದು ಪರೀಕ್ಷೆ ಅಲ್ಲ ಸುಶಾಂತ್. ನಾವು ಚೆನ್ನಾಗಿ ಬದುಕ್ತೀವಿ ಅನ್ನೋ ನಿರೀಕ್ಷೆ. ಆ ನಿರೀಕ್ಷೆನ ಪರೀಕ್ಷೆ ಅನ್ನೋ ಬೇಲಿ ಹಾಕಿ ಬಂಧಿಸಬಾರ್ದು. ಚೆನ್ನಾಗಿ ಮಾತಾಡ್ತೀಯ ಅರ್ಚನಾ. ಎಷ್ಟು ಜಾಣತನದಿಂದ ಉತ್ತರ ಕೊಡ್ತೀಯ ಗೊತ್ತಾ ನೀನು? ನೀನೇನೋ ಒಂದು ಮಾತಾಡ್ತೀಯ, ಅದನ್ನ ಯಾಕೆ ಮಾತಾಡ್ದೆ ಅಂತ ಕೇಳಿದ್ರೆ ನೀನ್ ಮಾತಾಡಿದ್ದೆ ಸರಿ ಅನ್ನೋ ತರ ಮಾತಾಡ್ತೀಯ. ಅದು ಲಾಜಿಕ್ ಕೊಟ್ಟು. ನೀನ್ ಮಾತಾಡಿರೋದನ್ನೇ ಸರಿ ಅಂತ ವಾದ ಮಾಡೋದಕ್ಕೆ ಎಷ್ಟು ಲಾಜಿಕಲ್ ಆಗಿ ಮಾತಾಡ್ತೀಯ ಅಲ್ವಾ? ಸೂಪರ್, ಇಷ್ಟ ಆಯ್ತು ನಿನ್ ಮಾತು ನನಗೆ. ಸುಶಾಂತ್, ನೀವ್ ನನ್ ಜೊತೆ ಜಗಳ ಆಡೋದಿಕ್ಕಂತಾನೆ ಬಂದ್ರಾ? ನಾನು ಸಿಕ್ಕಾಪಟ್ಟೆ ಖುಷಿಯಾಗೆ ಬಂದೆ. ನನ್ನ ಹೆಂಡತಿ ಕರೀತಿದ್ದಾಳೆ, ಅವಳ ಜೊತೆ ಮಾತಾಡ್ಕೊಂಡು ಖುಷಿಯಾಗಿ ಒಂದಷ್ಟು ದೂರ ಹೋಗೋಣ ಅಂತ ಬಂದೆ. ನೀನ್ ನೋಡಿದ್ರೆ 10 ಡೇಸ್ ಟೈಮ್ ಬೇಕು, ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಕೇಳ್ಬೇಡಿ ಅಂತ ಏನೇನೋ ಹೇಳ್ತಿದ್ಯಾ. ಅಷ್ಟು ಅಲ್ಲದೆ ಗಂಡ ಹೆಂಡತಿ ಹೇಗೆ ಸಂಸಾರ ಮಾಡಬೇಕು ಅಂತ ನನಗೇ ಪಾಠ ಮಾಡ್ತೀಯ. ಆ
ಅಷ್ಟೆಲ್ಲ ತಿಳ್ಕೊಳ್ದೇ ಇರೋ ಇಮ್ಮೆಚ್ಯೂರ್ಡ್ ಪರ್ಸನ್ ಅಲ್ಲ ನಾನು. ಸುಶಾಂತ್, ನೀವು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಅಷ್ಟು ಮೆಚುರಿಟಿ ನಿಮ್ಗಿದ್ಯಾ ಅನ್ನೋದೇ ನನಗ್ ಡೌಟ್ ಆಗಿದೆ. ಯಾಕಂದ್ರೆ ನಿಮ್ಗ ಮೆಚುರಿಟಿ ಇದ್ದಿದ್ರೆ ನಮ್ಮಿಬ್ರು ಮಧ್ಯ ನಡೆದಿರೋ ಪರ್ಸನಲ್ ಮಾತುಕತೆ ಸಾಧನ ಅಕ್ಕವರೆಗೂ ಹೋಗ್ತಿರ್ಲಿಲ್ಲ. ನಾನು ಹೋಗ್ಲಿ ದೊಡ್ಡದ್ ಮಾಡೋದ್ ಬೇಡ ಅಂತ ಸುಮ್ನೆ ಬಿಟ್ಬಿಟ್ಟೆ ಅಷ್ಟೆ. ಈಗ್ಲೂ ನಾನ್ ನಿಮ್ ಹತ್ರ ಕೇಳ್ತಿರೋದು ಜಸ್ಟ್ 10 days ಟೈಮ್ ಅಷ್ಟೇ. ಅದನ್ನು ನೀವು ಹೂ ಅಂತ ಹೇಳೋಕ್ಕಾಗ್ತಿಲ್ವಲ್ಲ. ಎಷ್ಟೆಲ್ಲ ಮಾತಾಡ್ತಿದ್ದೀರ ನೋಡಿ. ಆ 10 days ಅಲ್ಲಿ ಏನ್ ನಮ್ಮ ಮನೆಯವರೆಲ್ಲ ನನ್ನ ಕರ್ಕೊಂಡು ಹೋಗ್ಬಿಡ್ತಾರ ಅಥವಾ ಏನಾದ್ರೂ ಇಲ್ಲಿಂದ ಊರಿಂದ ಜಾಗ ಖಾಲಿ ಮಾಡಿಸ್ಬಿಡ್ತಾರ? ಸರ್, ನೀವು ಕಳಿಸಿರೋ ಲೊಕೇಶನ್ ಹತ್ರನೇ ಇದ್ದೀನಿ. ಎಲ್ಲಿದ್ದೀರಾ ಸರ್? ಎಲ್ಲಿದ್ದೀನಿ, ಬನ್ನಿ, ಹಿಂಗೆ ಮೇಲೆ ಬನ್ನಿ. ನಮಸ್ತೆ ಸರ್. ನಮಸ್ತೆ. ಇದೇನಾ ಬಿಲ್ಡಿಂಗು? ಇದೇ ಬಿಲ್ಡಿಂಗು. ಸರಿ ಸರ್, ಮಾಡ್ಕೊಡೋಣ. ಯಾಕೆ ಸರ್ ಹಾಗೆ ನೋಡ್ತಾ ಇದ್ದೀರಾ? ಏನಾಯ್ತು? ಯಾಕ ಹೇಳ್ತೀನಿ ಮಗನೇ. ಸರ್, ಯಾಕೆ ಸರ್ ಹೊಡಿತಾ ಇದ್ದೀರಾ? ಸರ್ ಬಿಡಿ ಸರ್, ನಾನೇನ್ ತಪ್ಪು ಮಾಡಿದೆ? ಏನ್ ತಪ್ಪು ಮಾಡ್ದೆ ಅಂತನ ಹೇಳೋ. ಅವತ್ತು ನಾಟಿ ವೈದ್ಯರ ಮನೆಗೆ ಬಂದಿದ್ದೆ ತಾನೆ? ಹಿಂದೆ 2 ನಲ್ಲಿಗಳು ಕೆಲಸ ಮಾಡ್ತಾ ಇಲ್ಲ, ಸ್ವಲ್ಪ ರಿಪೇರಿ ಮಾಡಿಬಿಡಿ. ಬಂದಿದ್ದೆ ತಾನೆ ಅವತ್ತು? ಹಾ, ಅದು ಸರ್, ಅದು ಏನೋ ಅದು ಹೇಳ್ತೀಯೋ ಇಲ್ವೋ? ಹೇಳೋ, ಹೇಳಲ್ವಾ? ಹೇಳೋ ಸರ್, ನಾನು ಬಿಟ್ಬಿಡಿ ಸರ್. ಹೇಳೋ. ಸರ್ ಬಿಟ್ಬಿಡಿ ಸರ್. ಹೇಳಿಲ್ಲ ಅಂದ್ರೆ ಇಲ್ಲಿಂದ ತಳ್ಬಿಡ್ತೀನಿ. ಬಿಡಿ ಸರ್, ಹೇಳ್ತೀನಿ ಸರ್. ಹೇಳೋ. ಹಾ, ಹೇಳ್ತೀನಿ ಸರ್, ಹೇಳ್ತೀನಿ ಸರ್.